ಉಡುಪಿಯ ಪ್ರತಿಷ್ಠಿತ ಕಾಲೇಜಲ್ಲಿ ನಮ್ಮ ಹಿಂದೂ ಹುಡುಗಿ ಒಬ್ಬಳನ್ನು ಮುಸ್ಲಿಂ ಹುಡುಗ ಪ್ರೀತಿ ಪ್ರೇಮದ ಹೆಸರಲ್ಲಿ ನಂಬಿಸಿದಲ್ಲದೆ ಲೈಂಗಿಕ ಹಿಂಸೆ ದೈಹಿಕ ಹಿಂಸೆ ಕೊಟ್ಟು ಮತಾಂತರ ಆಗುವಂತೆ ಬಲಾತ್ಕಾರ ಮಾಡಿದ್ದಾರೆ. ಈ ಘಟನೆ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಉಡುಪಿಯಲ್ಲಿ ಬಹಳಷ್ಟು ಘಟನೆಗಳು ನಡೆದಿವೆ. ನಾವು ಅದಕ್ಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೇ ಇದೆ, ನಿಲ್ತಾ ಇಲ್ಲ. ಇದರ ಹಿಂದೆ ಬಹುದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ದೇಶ ವಿರೋಧಿ ಸಂಘಟನೆಗಳು ಕೆಲಸ ಮಾಡ್ತವೆ. ಈ ರೀತಿಯ ಸಂಶಯಗಳು ನಮಗಿದೆ. ನಮಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಹೊರಗೆ ಬಿಡಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಾಗಲೂ ಮನೆಗೆ ಬರುವವರೆಗೆ ಹೆದರಿಕೆ ಆಗ್ತದೆ. ಯಾಕೆಂದರೆ ನಾವು ಆತಂಕಕಾರಿ ವಾತಾವರಣದಲ್ಲಿ ಈಗ ಇದ್ದೇವೆ ಅಂತ. ಅದರಿಂದಾಗಿ ಈ ಘಟನೆಯನ್ನು ಸರ್ಕಾರ ಮತ್ತು ಇಲಾಖೆಗಳು ಕೂಡ ಗಂಭೀರವಾಗಿ ಪರಿಗಣಿಸಬೇಕು, ಉನ್ನತ ತನಿಖೆಗೆ ಆಗ್ರಹಿಸಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತಿದ್ದೇವೆ. ನಮ್ಮದು ರಾಷ್ಟ್ರೀಯ ತನಿಖೆ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಏನಾಯ್ತು ಯಾಕೆಂತ ಹೇಳಿದರೆ ಇದು ಈಗ ಈ ಘಟನೆ ಆಗಿರೋದು ಒಬ್ಬ ವಿದ್ಯಾಭ್ಯಾಸ ಇಲ್ಲದ ಹುಡುಗಿ ಅಲ್ಲ, ಉನ್ನತ ವಿದ್ಯಾಭ್ಯಾಸ ಮಾಡ್ತಿರುವಂಥ ಹುಡುಗಿ. ಅಂದರೆ ಅಂಥ ಮಕ್ಕಳನ್ನು ಕೂಡ ನಾವು ದೌರ್ಜನ್ಯಕ್ಕೆ ಒಳಗಾಗಿಸ್ತೇವೆ ಅಂತ ಹೇಳಿದರೆ ಆ ಪ್ರಬಲ ಶಕ್ತಿಯ ಹಿಂದೆ ನಡೀತಿರುವಂಥ ಹುನ್ನಾರಗಳು, ಇದರ ಬಗ್ಗೆ ಎಲ್ಲ ತುಂಬ ಆತಂಕಕಾರಿಯಾದ ವಿಷಯವಾಗಿದೆ. ಇದರ ಹಿಂದೆ ಲವ್ ಜಿಹಾದ್ ಇರ್ಬೋದು ಅಥವಾ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಿರ್ಬೋದು. ಈ ಎಲ್ಲದರ ಬಗ್ಗೆ ಕೂಡ ಇದನ್ನು ಯಾರು ಹೇಳಬೇಕು ಅಂತ ಹೇಳಿದರೆ ಇಲಾಖೆ ಗಂಭೀರವಾಗಿ ತಗೊಂಡು ಇದನ್ನು ಏನು ಅಂತ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕು. ನಾವೆಲ್ಲರೂ ನಮಗೆ ಆತಂಕಕಾರಿಯಾದಂಥ ಇದು ಘಟನೆಯಾಗಿದೆ. ಅದರಿಂದ ನಾವು ಉನ್ನತ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೀವಿ ಈ ಮೂಲಕ.